ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ ಸ್ಕ್ರೀನ್ ಪ್ಲೇ ಅಥವಾ ನೀವು ನೋಡಿದ್ರೆ ಅನ್ಸುತ್ತೆ ಈಗ ಆ ಸ್ಕ್ರೀನ್ ಪ್ಲೇ ಕನೆಕ್ಟಿವಿಟಿಗಳು ಸಿಕ್ಕಾಪಟ್ಟೆ ರಿಯಲಿಸ್ಟಿಕ್ ಆಗಿದೆ. ರಾಘು ಸರ್ ಎಲ್ಲೂ ಒಂದು ಕಡೆನೂ ಯಾಮಾರಿಲ್ಲ. ನಾವು ರೆಗ್ಯುಲರ್ ಆಗಿ ಬೇರೆ ಸಿನಿಮಾಲಿ ಅಟ್ಲೀಸ್ಟ್ ಯಾರೋ ಗಾಡಿಯಲ್ಲಿ ಹೋಗ್ತಿರ್ತಾರೆ, ರೋಡಲ್ಲಿ ಹೊಡೆಕಿದ್ಕೊಂಡು ಹೋಗ್ಬಿಡ್ತೀವಿ ಗಾಡಿ, ಹಂಗೆಲ್ಲ ಆಗಲ್ಲ ರಿಯಲ್ ಲೈಫಲ್ಲಿ. ಇದರಲ್ಲಿ ಹೋಗಿ ರೆಂಟ್ಗೆ ಒಂದು ಬೈಕ್ ತೊಗೋತಾರಲ್ಲ, ಅದು ನಂಗೆ ತುಂಬ ಇಷ್ಟ ಆಯಿತು. ಅಂದರೆ ಅಷ್ಟು ರಿಯಲಿಸ್ಟಿಕ್ ಆಗಿ ಅಷ್ಟು ಡೀಟೇಲ್ಡ್ ಆಗಿ ಹೋಗಿದ್ದಾರೆ. ಪ್ರತಿ ಶಾರ್ಟಲ್ಲಿ ಒಂದು ಕಡೆ ಎಲ್ಲೂ ಯಾಮಾರಿಲ್ಲ, ಅಥವಾ ಬಿಡಿ ಸಿನಿಮ್ಯಾಟಿಕ್ ಅದು ಅಂತ ಹಂಗೂ ಅಷ್ಟು ರಿಯಲಿಸ್ಟಿಕ್ ಆಗೋದ್ರೆ ನಿಜವಾಗ್ಲೂ ಚೆನ್ನಾಗಿದೆ. ದಯವಿಟ್ಟು ಬಂದು ಈ ಸಿನಿಮಾ ನೋಡಿ, ಈ ಹುಡುಗರುಗಳು ಬೆಳೆಸ್ಬೇಕು. ಆಮೇಲೆ ಸೂರ್ಯ ಅವರು ಮತ್ತು ಅವರು ಇನ್ನೊಬ್ರು ಹೊಸ ಅವರು ಜಯಸೂರ್ಯ ಅವ್ರು ಗೊತ್ತು, ನನ್ನ ಜೊತೆನೇ ಕೆಲಸ ಮಾಡ್ಕೊಂಡು ಬಂದಿದ್ದು ಸಲ್ಗಾಯಿಂದ. ಇನ್ನೊಬ್ರು ಹೊಸ ಹುಡುಗ, ಅವ್ರ ಹೆಸರು ನಂಗೆ ಗೊತ್ತಾಗಲಿಲ್ಲ, ಹೊಸಬ್ರು. ಇನ್ನೊಂದಿಬ್ರು ಹುಡುಗರಲ್ಲಿ ಇನ್ನೊಂದು ಹುಡುಗ, ಇಬ್ಬರು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರೆ, ವೆಲ್ ಟ್ರೈನ್ಡು, ಫೈಟ್ ಗೀಟಲ್ಲಿ ಕಲಿತು. ಅವ್ರ ಹೆಸರೇನು ವಿಷ್ಣು ಅಂತಾನ, ಫಿಲ್ಮಲ್ಲ. ಓಕೆ, ನಿಜವಾದ ಹೆಸರು ನಂಗೆ ಗೊತ್ತಿಲ್ಲ, ಈಗ ಕೇಳ್ಕೊತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಇಂಥ ಸಿನಿಮಾ ಪ್ರೋತ್ಸಾಹ ಕೊಡಿ. ಈ ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಹಂಗೆ ಕೂರಿಸಿ ಲಾಸ್ಟಲ್ಲಿ ಕಣ್ಣಲ್ಲಿ ನೀರು ತರಿಸುತ್ತೆ. ಒಂದು ಸಿನಿಮಾ ಅಷ್ಟು ಪ್ರೇಕ್ಷಕರನ್ನ ಹಿಡಿದಿಟ್ಕೊಳ್ಳೋ ಅಂಥದ್ದು. ಹೌದು ಮೇಡಮ್, ಈಗ ನೀವು ಹೇಳಿದ್ರಲ್ಲ ಕಣ್ಣಲ್ಲಿ ನೀರು ತರಿಸುತ್ತೆ ಅಂದರೆ ಅದು ನಿಮ್ಗೆ ಅದು ಟಚ್ ಆಗಿದೆ ಅಂತ. ಟಚ್ ಆಗಿಲ್ಲ ಅಂದರೆ ಬೇರೆ ಥರ ಕಣ್ಣಲ್ಲಿ ನೀರು ಬಂದು ಹೊರಟುಬಿಡ್ತೀವಿ, ಎದ್ದು ಬಿಟ್ಬಿಡ್ರೋ ಅಂತ. ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ನಾನು ಈ ಪೆಪ್ಸಿ ಪಾಪ್ಕಾರ್ನ್ಗೆಲ್ಲ ಹೇಳಲ್ಲ ಚೆನ್ನಾಗಿದೆ ಅಂತ, ಹೋಗ್ಬಿಡ್ತೀನಿ ಎದ್ದು ಮುಕ್ಕಾಲು ಸಿನಿಮಾಲಿ. ಎಷ್ಟೊಂದು ಸರಿ ಹೋಗ್ಬಿಟ್ಟಿದ್ದೀನಿ. ಅಂದರೆ ನನಗೆ ಅದು ಏನೋ ಅನ್ನಿಸ್ತಿಲ್ಲ, ಇಲ್ಲಿ ನೀವು ಮೈಕ್ ಇಟ್ಟಾಗ ಹಂಗೇನೋ ಹೇಳಬೇಕು ಅಂತ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, 100%. ಹೌದು ಸರ್. ಸರ್ ನನ್ನ ಹೆಸರು ಗೊತ್ತಾಯಿಲ್ಲ. ಸಾಗರ್ ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಹೇಳ್ತಿದ್ದೆ, ನಂಗೆ ಪಾಪ ಅವ್ರ ಹೆಸರು ಗೊತ್ತಿಲ್ಲ ಅಂತ. ಅದ್ಭುತವಾಗಿ ಮಾಡಿದ್ದಾರೆ. ನಾನು ಹೇಳಿದೆ ತುಂಬ ಚೆನ್ನಾಗಿ ಫೈಟ್ ಗೀಟ್ ಎಲ್ಲ ಕಲ್ತು ಬಂದಿದ್ದೀರಿ. ಆ ರೋಲು ಗೀಲೆಲ್ಲ ಗೊತ್ತಾಗ್ಬಿಡುತ್ತೆ ನಮಗೆ. ಸುಮ್ಮನೆ ಬಂದು ನಾಟಕ ಮಾಡೋಕ್ಕೂ ಕಲ್ತ್ಕೊಬಂದ ಫೈಟ್ ಮಾಡೋಕ್ಕೂ ಚೆನ್ನಾಗಿ